ಹಲೋ ಹಲೋ ಎಲ್ಲರಿಗೂ ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಪಾದನ್ ಮಾಡುವ ನಮಸ್ಕಾರಗಳು. ಈಗ ನಿಮಗೆ ಭರಣಿ ನಕ್ಷತ್ರದವರ ಬಗ್ಗೆ ತಿಳಿಸಲಿಕ್ಕಿದ್ದೇನೆ. ಭರಣಿ ನಕ್ಷತ್ರದವರು ಒಂದು ರೀತಿಯಲ್ಲಿ ಕುಕಿಂಗ್ ಎಕ್ಸ್ಪರ್ಟ್ ಅಥವಾ ಹೋಟೆಲ್ ಉದ್ಯಮದವರು ಅಂದ್ರೆ ತಪ್ಪಾಗದು. ಕಾರಣ ಇಲ್ಲಿ ಭರಣಿ ನಕ್ಷತ್ರದ ಅಧಿಪತಿ ಶುಕ್ರ ಬರ್ತಾನೆ. ಕಾಗೆ ಇದರ ಹಕ್ಕಿ, ಆನೆ ಇದರ ಸಿಂಬಲ್, ಮರ ಆಮ್ಲ, ಫೇವರಬಲ್ ಸಂಖ್ಯೆ 9, ರಕ್ತ ಕೆಂಪು ಬಣ್ಣ, ಇವರ ಜಮ್ ಸ್ಟೋನ್ ವಜ್ರ, ಪಿತ್ತ ದೋಷವಿರುವವರು, ರಜಸ್ ಗುಣ ಇರುವವರು, ಎಲಿಮೆಂಟ್ಸ್ ಅರ್ತ್, ಲೀ ಲೂ ಲೇ ಮತ್ತು ಲು ಅಕ್ಷರಗಳು, ಸ್ತ್ರೀ ಜೆಂಡರ್ ಆಗಿರ್ತಾರೆ. 2ನೇ ಕ್ರಮ ಸಂಖ್ಯೆಯಲ್ಲಿ 2ನೇ ನಕ್ಷತ್ರ. ಲಕ್ಷ್ಮಿ ರೂಲಿಂಗ್ ದೇವತೆ ಇರ್ತಾರೆ. ರೂಲಿಂಗ್ ಪ್ಲಾನೆಟ್ ಶುಕ್ರ ಇರ್ತಾನೆ. ಮದುವೆಗೆ ಆಸ್ಪೀಷಿಯಸ್ ನಕ್ಷತ್ರವಲ್ಲ, ಭರಣಿ ಕೃತಿಕ ಅಂತ ಹೇಳ್ತೇವಲ್ಲ. ರಾಶಿ ಮೇಷರಾಶಿ. ಪರಾಶರ ಪ್ರಕಾರ ದೇಹದ ಅಂಗ ಹಣೆ ಆಗ್ತದೆ. ಆಯಿತಾ. ಮನುಷ್ಯ ಗಣ ನಕ್ಷತ್ರ, ಉಗ್ರ ನಕ್ಷತ್ರ, ತೀಕ್ಷ್ಣ ನಕ್ಷತ್ರ ಇದು. ಆಯಿತಾ. ಜಾತಿ ವೈಶ್ಯ ಜಾತಿಯವರು, ಅಂದರೆ ಒಳ್ಳೆ ರೀತಿಯಲ್ಲಿ ಹಣದ ಬಗ್ಗೆನೇ ಥಿಂಕ್ ಮಾಡುವವರು. ದೇವತೆ ಯಮಧರ್ಮರಾಯ, ಸಿಂಬಲ್ ವಿಜಯನ ಪೂನು. ಓಕೆ. ಬೆಳೆ ನಕ್ಷತ್ರದ ಲಾರ್ಡ್ ಶುಕ್ರ ಅಂತ ಆವಾಗಲೇ ನಿಮಗೆ ತಿಳಿಸಿರ್ತೇನೆ. ಭಾಳ ಸಕ್ಸಸ್, ಕೆಲಸದಲ್ಲಿ ಭಾಳ ಸಕ್ಸಸ್ ಆಗಿರ್ತಾರೆ. ಇವರಿಗೆ ಅವಾರ್ಡ್ ಕೂಡ ಬಂದಿರ್ತದೆ. ಆಯಿತಾ. ಸೀದಾ ಸಾದಾ ಹೇಳುವರು, ಮುಖದ ಮೇಲೆ ಹೇಳುವರಾಗಿರ್ತಾರೆ. ಆದ್ದರಿಂದ ಇವರನ್ನು ಸ್ವಲ್ಪ ಲೈಕ್ ಮಾಡುವವರು ಭಾಳ ಕಡಿಮೆ ಇರ್ತಾರೆ. ನನಗೆ ತಿಳಿದ ವ್ಯಕ್ತಿಗಳು 11, 12, 1959, 23 ಗಂಟೆಗೆ ಹುಟ್ಟಿದವರು. ಇವರು ಭರಣಿ ನಕ್ಷತ್ರದವರೇ. ಇವರು ಕೂಡ ಹಾಗೆ ಮಾತಿನಲ್ಲಿ ಮಲ್ಲರು, ಲೀಡರ್ಶಿಪ್ ಕ್ವಾಲಿಟಿ ಇದೆ. ಹಾಗೆ ಧರಣಿ ಸಂಭೂತ, ಭರಣಿ ನಕ್ಷತ್ರದ ಧರಣಿ ಸಂಭೂತಗಾರ. ಶುಕ್ರನ ಕೆಲವೊಂದು ಕಲೆ ಇವರಲ್ಲಿ ತುಂಬಿ ತುಳುಕುತ್ತಿದೆ ಅಂತ. ಇನ್ನೊಂದು ಕುಂಡಲಿ ಕೂಡ ನನ್ನ ಹತ್ರ ಇದೆ. ಅವರು ಕೂಡ ಹಾಗೆ 11/11/55 7:35 ಹುಟ್ಟಿದವರಾಗಿರ್ತಾರೆ. ಅವರದ್ದು ಕೂಡ ಹಾಗೆ ಯಾವುದು ವೃಶ್ಚಿಕ ಲಗ್ನದಲ್ಲಿ ಶುಕ್ರ ಮತ್ತು ರಾಹು, ಸೂರ್ಯ ಶನಿ ಒಟ್ಟಿಗಿದ್ದಾರೆ. ಬುಧ ಮತ್ತು ಮಂಗಲ್ ಕನ್ಯಾದಲ್ಲಿ, ಬೃಹಸ್ಪತಿ ಸಿಂಹದಲ್ಲಿ, ಕೇತು ವೃಷಭದಲ್ಲಿ, ಚಂದ್ರ ಮೇಷದಲ್ಲಿ. ಆಯಿತಾ. ಇನ್ನು ಇವರ ಭರಣಿ ನಕ್ಷತ್ರ 1ನೇ ಪಾದ ಸಿಂಹರಾಶಿಗೆ ಬೀಳ್ತದೆ. ಅದರಿಂದ ಸೂರ್ಯನೇ ಅಧಿಪತಿ. ಸ್ವಲ್ಪ ಎಡಮೆಂಟ್ಸೇ ಇರ್ತದೆ, ಅಂದರೆ ಅಗೋಯಿಸ್ಟಿಕ್ ಆ್ಯಟಿಟ್ಯೂಡ್. 2ನೇ ಪಾದ ಇವ್ರದ್ದು ಕನ್ಯಾ ರಾಶಿಗೆ ಬೀಳ್ತದೆ. ಮರ್ಕ್ಯುರಿ, ಅಂದರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಹಾರ್ಡ್ ವರ್ಕ್ ಕಾಣಿಸ್ತದೆ ಅವರಲ್ಲಿ. 3ನೇ ಪಾದ ತುಲಾ ರಾಶಿಗೆ ಬೀಳ್ತದೆ. ಇಲ್ಲಿ ಶುಕ್ರ, ಅಂದರೆ ಅಡುಗೆಯಲ್ಲಿ ಎಕ್ಸ್ಪರ್ಟೈಸ್ ಇಲ್ಲಿ ಕಾಣ್ತದೆ. ಆಯಿತಾ. ಸೊ ವೆರಿ ವೆರಿ ಕ್ರಿಯೇಟಿವ್ ಪರ್ಸನ್ಸ್ ಹಿಯರ್. ಅದೇ 4ನೇ ಪಾದ ಇಲ್ಲಿ ಬರ್ತದೆ, ವೃಶ್ಚಿಕ ರಾಶಿಗೆ ಬರ್ತದೆ. ಇಲ್ಲಿ ಒಂದು ರೀತಿಯಲ್ಲಿ ಧೈರ್ಯ, ಸ್ಥೈರ್ಯ ಎಲ್ಲ ಕಾಣಸಿಗ್ತದೆ. ಮೊದಲೇ ಭರಣಿ ನಕ್ಷತ್ರದ ಮಾತಿನಲ್ಲಿ ಸ್ವಲ್ಪ ಮಟ್ಟಿಗೆ ಭಯಂಕರ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ ಅಂತ ನಾನು ಮೊದಲೇ ಹೇಳಿದ್ದೇನೆ. ಆಯಿತಾ. ಇಷ್ಟೇ ಭರಣಿ ನಕ್ಷತ್ರಕ್ಕೆ ನನಗೆ ಸಿಕ್ಕಿದಂಥ ಒಂದು ವಿಚಾರಗಳು. ನಾನು ಇದ್ದ ಅನುಭವವನ್ನು ನಿಮಗೆ ಶೇರ್ ಮಾಡಲಿಕ್ಕೆ ಇಲ್ಲಿ ಕೂತಿದ್ದೇನೆ. ನಾನು ಒಂದು ಭರಣಿ ನಕ್ಷತ್ರವನ್ನು ಸಾಮಾನ್ಯವಾಗಿ ಪರಿಶೀಲನೆ ಮಾಡಿರುವಾಗ ಅವರುಗಳ ಮನೆಯಲ್ಲಿ ಫ್ರಿಡ್ಜ್ ಇರುವುದಿಲ್ಲ, ಏರ್ ಕಂಡೀಷನ್ ಇರುವುದಿಲ್ಲ. ಅಂಥ ಸ್ಥಿತಿಯಲ್ಲಿ ಕೂಡ ಅವರು ಒಂದು ಅಡುಗೆಯನ್ನು 2-3 ಸಾರಿ ಕುದಿಸಿ ಚೆನ್ನಾಗಿ ಫ್ರಿಡ್ಜಿನಲ್ಲಿ ಇಟ್ಟ ಹಾಗೆ ಇರ್ತದೆ. ಯಾವ ಪದಾರ್ಥವೂ ಹೊಳಸೋದಿಲ್ಲ. ಆಯಿತಾ. ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿಕೊಂಡು ಇವತ್ತಿಗೂ ನನ್ನ ಪ್ರಕಾರ 62 ವರ್ಷಗಳಾದರೂ ಕೂಡ ಭಾಳ ಚೆನ್ನಾಗಿ ಜೀವನ ಮಾಡಿಕೊಂಡಿರ್ತಾರೆ. ಅಂದರೆ ಅತಿ ಮಧುರ ಅಂತ ಹೇಳಿರ್ತಲ್ಲ, ಅತಿ ಮಧುರ, ಅಮರ, ಮಧುರ, ಪ್ರೇಮ ಅಂತೇಳಿ ಆ ರೀತಿಯ ಒಂದು ಜೀವನವನ್ನು ಸಾಗಿಸ್ತಾ ಇರ್ತಾರೆ ಭರಣಿ ನಕ್ಷತ್ರದವರು. ಎಲ್ಲರೂ ಅದೇ ರೀತಿ ಇರಬೇಕಂತೇನಿಲ್ಲ. ಕೆಲವರು ಹೋಟೆಲ್ ಉದ್ಯಮದಲ್ಲಿ ಒಳ್ಳೆ ದುಡ್ಡನ್ನು ಮಾಡುವಂಥ ಜನರು ಸಿಗ್ತಾರೆ ನಮಗೆ. ಇದೇ ಭರಣಿ ನಕ್ಷತ್ರದವರು. ಒಂದು ರೀತಿಯಲ್ಲಿ ಹಾರ್ಡ್ ವರ್ಕಿಂಗ್, ಕ್ರಿಯೇಟಿವಿಟಿ ಮತ್ತು ಟೇಸ್ಟ್ ಎಲ್ಲ ಅವರಲ್ಲಿ ಇದೆ. ಆಯಿತಾ. ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.